ಏ ಗಣ್ಯಪುರ್ಕಿ ಬವಿ. ಏ ಗಣ್ಯಪುರ್ಕಿ, ಗಣ್ಯಪುರ್ಕಿ, ಏ ಗಣ್ಯಪುರ್ಕಿ ಬಾರ ಇಲ್ಲಿ. ಅಕ್ಕ, ನೀನು ನೀಟಾಗಿ ಮಾತಾಡ್ಸೋದಾದ್ರೆ ಮಾತಾಡ್ಸು, ಇಲ್ಲ ಅಂತಂದ್ರೆ ಮಾತಾಡಿಸ್ಬೇಡ. ಇದೇನು ಹಂಗೆ ಮಾತಾಡಿಸ್ತೀಯ ಅಂತ ಹೇಳಿ ಯಾವಾಗಲೂ ಅಂತ ಮೂಗು ಸುರಿತಾ ಇರುತ್ತೆ. ಅದಕ್ಕೆ ಗಣ್ಯಪುರ್ಕಿ ಅಂತ ಹೇಳೋದು ನಿಮಗೆ. ಹಂಗಾದ್ರೆ ನಿಮ್ಮ ಮೂಗ್ನಾಗೇನು ಬರೋದೇ ಇಲ್ಲ. ಹಂಗೆಲ್ಲ ಮಾತಾಡಿಸ್ಬೇಡ್ರಿ. ಮಾತಾಡ್ಸಂಗಿದ್ರೆ ನೀಟಾಗಿ ಭವ್ಯ ಅಂತ ಮಾತಾಡ್ಸೋದಾದ್ರೆ ಮಾತಾಡಿಸ್ರಿ, ಇಲ್ಲಾಂದ್ರೆ ಮಾತಾಡಿಸ್ಲೇಬೇಡ್ರಿ. ಹಂಗೆ ಜಂಬ ದೌಲತ್ತಿಂದ ಮಾತಾಡ್ಸೋದಾದ್ರೆ ನೀವು ಮಾತಾಡಿಸ್ಲೇಬೇಡಿ. ಓ, ಏನು ನಮ್ಮನೆಗೆ ಬಂದು ಸೇರ್ಕೊಂಡು ನನ್ನ ಹತ್ರನೇ ಆವಾಜು ಏನು? ಓ ಅಯ್ಯೋ, ನಾನೇನು ಇಲ್ಲೋಡು. ನಾನು ಹೆಂಗಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ಕೇಳು. ಹೋಗಿ ಸ್ವಲ್ಪ ಅದು ಬಟ್ಟೆಗಳೆಲ್ಲ ಇದಾವೆ, ನನ್ನ ಬಟ್ಟೆಗಳೆಲ್ಲ ತೊಳೆದಾಕು. ಸ್ವಲ್ಪ ಹಾಗೇನೆ ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಡು. ನಿನಗೆ ನನ್ನ ಹೊಸ ಒಂದೆರಡು ಜೊತೆ ಡ್ರೆಸ್ ಇದ್ದಾವೆ, ಅವ್ನು ಕೊಡ್ತೀನಿ. ಏನು ಬೇಡ, ನಮ್ಮ ಅಕ್ಕಯ್ಯ ಎಲ್ಲನ ಕೊಡಿಸ್ತೀನಿ ಅಂತ ಹೇಳವಳೆ. ಏನು ಬೇಡ, ನಿಮ್ಮವೇನು. ನನಗೆ ಅಲ್ಲಿ ನನಗೆ ಕೆಲಸ ಐತೆ, ಓದ್ಕೋಬೇಕು ನಾನು. ಓದ್ಕೊಂಬೋದು ಬರ್ಕೊಂಬೋದು ಐತೆ ನನಗೆ. ನಾನು ತೊಳೆದಾಕಕ್ಕಾಗಲ್ಲ. ನಿಮ್ಮ ಬಟ್ಟೆ ನಾನು ಯಾಕೆ ತೊಳೆಯೋಣ? ಓ ಏನು, ಓಹೋ ಇಷ್ಟೊಂದು. ನಿಮ್ಮ ಅಕ್ಕನೇ ಸ್ವಲ್ಪ ಪರವಾಗಿಲ್ಲಪ್ಪ. ಮೂಗಿ ಭೂಮಿ, ನೀನು ನೋಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಇದೆಯಾ? ಮತ್ತೆ ಹಂಗಿದ್ರೆ ಮತ್ತೆ ಈ ಕಾಲದಾಗೆ, ಇಲ್ಲ ಅಂತಂದರೆ ಅಡಿಗೆ ಹಾಕೊಂಡು ತೊಳೆದು ಬಿಡ್ತಾರೆ. ಸ್ವಲ್ಪ ಜೋರಾಗಿದ್ದರೆ ಮಾತ್ರ ಈ ಕಾಲದಾಗೆ. ನನಗೆ ನೀವು ಮಾತಾಡಿಸ್ಬೇಡಿ ನೀವು. ಅಲ್ಲ ಕಣೆ, ಸ್ವಲ್ಪ 100 ರೂಪಾಯಿ ದುಡ್ಡಾದರೂ ಕೊಡ್ತೀನಿ. ನಾನು ಹೇಳೋ ಕೆಲಸ ಮಾಡು. ನನ್ನ ಟಾಪ್ಗಳೆಲ್ಲನ ಸ್ವಲ್ಪ ಅದು ಕಾಟನ್ ಟಾಪ್ಗಳು ಎಲ್ಲನ ಅದು ಐರನ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಐರನ್ ಮಾಡಿಕೊಡು. ಐರನ್ ಮಾಡಿಕೊಟ್ರೆ 100 ರೂಪಾಯಿ ಕೊಡ್ತೀನಿ. ನಿನ್ಗೆ ಏನಕ್ಕಾದ್ರೂ ಖರ್ಚಿಗಾದರೂ ಆಗುತ್ತೆ. ಮಾಡ್ಕೊಡೋಕ್ಕಾಗಲ್ಲ ಅಕ್ಕ, ನೀವೇನು ಹೇಳಿದ್ರು ಮಾಡಿಕೊಡಲ್ಲ ನಾನು. ನೋಡೆ ಭೂಮಿ, ನಿನ್ನ ತಂಗಿ ತುಂಬ ಸ್ಟ್ರಾಂಗ್ ಇದ್ದಾಳೆ ಅನ್ನಿಸ್ತಾ ಐತೆ. ಓ ಬಾರಿನೇ ಇದ್ದಾಳಮ್ಮ ನಿನ್ನ ತಂಗಿ. ಅಲ್ಲ ನೋಡು ಯಾವ ರೀತಿ ಅವಳು ನಾನೊಂದಿಷ್ಟು ಮಾತಾಡ್ಸಿದ್ರೆ ಎಷ್ಟು ಜೋರು ಮಾಡ್ತಾಳೆ. ಅಕ್ಕ, ಈ ಕಾಲದಾಗೆ ಆಗಿದ್ರೇನೆ. ಇಲ್ಲ ಅಂತಂದರೆ ಇವಾಗ ಸ್ವಲ್ಪ ಜೋರಾಗಿರಬೇಕು. ಬಡವರು ದುಡ್ಡಿಲ್ಲ ಅಂತ ಹೇಳಿ ಬಡವ್ರನ್ನ ಹೆಂಗೆ ಬೇಕಾದರೂ ಮಾತಾಡ್ತಾರೆ, ಹೆಂಗೆ ಬೇಕಾದರೂ ಕೀಳಾಗಿ ನೋಡ್ತಾರೆ. ಬಡವ್ರು ಅಂತಾರನ್ನ ಸ್ವಲ್ಪ ಹೆಂಗೆ ಬೇಕಾದ್ರೂ ಮಾತಾಡ್ಕೊಂಡು ಹೆಂಗಿರ್ತಾರೆ ಗೊತ್ತಾ? ಅಲ್ಲ ಕಣೆ, ನಿನ್ನ ತಂಗಿ ಬಂದು ಇದ್ದಾಳೆ ಅಂದರೆ ಸ್ವಲ್ಪ ಏನಾನ ಕೆಲಸ ಮಾಡಿಕೊಡೋಕ್ಕಾಗಲ್ದಿಲ್ವಾ? ಅಕ್ಕ ನೆಟ್ಟಗೆ ಮಾತಾಡ್ಸಲ್ಲ ಕಣೆ. ಗೊಣ್ಣೆ ಪುರ್ಕಿ ಅನ್ನುತ್ತೆ. ತುಂಬ ಬೇಜಾರಾಗುತ್ತೆ. ನೆಟ್ಟಗೆ ಮಾತಾಡ್ಸೋಣ ಅನ್ನಲ್ಲ ಇವರು. ರಂಜಕ್ಕ, ನೀವು ಆ ರೀತಿ ಮಾತಾಡಬೇಡ್ರಿ. ಎಷ್ಟೋ ನನ್ನ ತಂಗಿನ ಯಾರೂ ಇಲ್ಲ ಅಂತೇಳಿ ಅಷ್ಟು ಕೀಳಾಗಿ ಮಾತಾಡಿಸ್ಬೇಡಿ ನೀವು. ಏನು ನೀವು ಹಿಂಗೆ ಅವಳನ್ನ ಅಷ್ಟು ಕೀಳಾಗಿ ಮಾತಾಡಿಸ್ತೀರಾ ಗೊಣ್ಣೆ ಪುರ್ಕಿ ಅಂತೇಳಿ? ಇರೋ ಅಂಥವ್ರನ್ನಾದ್ರೆ ಹಂಗೆ ಮಾತಾಡಿಸ್ತೀರಾ? ಬಡವರಾಗಿರೋದಕ್ಕೆ ಇಷ್ಟು ಕೀಳಾಗಿ ನೋಡ್ತಾ ಇದ್ದೀರಲ್ಲ ನನ್ನ ತಂಗಿನ ಗೊಣ್ಣೆ ಪುರ್ಕಿ ಅಂತ ಹೇಳಿ. ನೀನು ಬಟ್ಟೆ ಎಲ್ಲನ ಐರನ್ ಮಾಡೋಕ್ಕೆ ಹೇಳ್ತಿರಲ್ಲಕ್ಕ, ಮಾಡ್ಕೊಳ್ರಿ ನೀವೇನೆ. ಅವಳು ಅದು ಹೆಂಗೆ ಮಾಡ್ತಾಳೆ ಹೇಳ್ರಿ? ಯಾಕಮ್ಮ ಏನಾಯ್ತು? ಏನಿಲ್ಲ ಕಣ ತಮ್ಮಕ್ಕ, ಇವಳನ್ನ ಗೊಣ್ಣೆ ಪುರ್ಕಿ ಅಂತೈತೆ. ಇವಳು ಸುಮ್ಕಿರಲ್ಲ, ಇವಳು ಸಿಟ್ಟಾಗ್ತಾಳೆ. ಇಬ್ರು ಏನೋ ಹಿಂಗೆ ಪರದಾಡ್ತಾ ಇದ್ರು. ಅದಕ್ಕೇನೆ ನೀನು ಸರಿಯಾಗಿ ಮಾತಾಡ್ಸಕ್ಕ ಅಂತ ಹೇಳಿ ಹೇಳ್ತಾ ಇದ್ದೆ. ಸುಮ್ಮನಿರ ಮಾತಾ, ಹಂಗನ್ಬೇಡ. ಏನೋ ತಮಾಷೆಗಂತೇಳಿ ಬಿಡತ್ತ ಹೋಗಿ. ಬಾ ಭವ್ಯ, ಬಾ ಸುಮ್ಮನೆ ನನ್ನ ಜೊತೆಗೆ ಬಾ ಇಲ್ಲಿ. ಅಲ್ಲ ಕಣತ್ತೆ, ಇವ್ರ ತಂಗಿನ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡವಳು. ಅವ್ರ ಮನೆಯಾಗ ಅವ್ರು ಇರ್ಬೇಕಪ್ಪ. ಹೆಣ್ಮಕ್ಳು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಅವ್ರ ಮನೆಯಾಗ ಅವ್ರು ಇದ್ರೇ ಚಂದ. ಅವಳು ಅದು ಬಿಟ್ಬಿಟ್ಟು ಇಲ್ಲಿ ಕರ್ಕೊಂಬಂದು ಇಲ್ಲಿ ಇಟ್ಕೊಂಬ ಅಂಥದ್ದೇನು? ಅಲ್ಲ, ಒಬ್ರು ಮನೆಗೆ ಇರಬಾರ್ದತ್ತೆ. ನಾಳೆ ಹೊತ್ನಾಗ ಅವಳು ಎಲ್ಲಿಗಾದ್ರೂ ಹೋಗ್ತಾಳೆ ಅಂತನ್ನು, ಯಾರನ್ನಾದ್ರೂ ಇಷ್ಟಪಡ್ತಾಳೆ ಅಂತನ್ನು. ಇಲ್ಲಿ ಯಾರನ್ನಾದ್ರೂ ಇಷ್ಟಪಟ್ಟು ಇಲ್ಲೇ ಮದುವೆ ಆದರೆ ಅವ್ರ ಅಪ್ಪ ಅವರಮ್ಮ ಏನು ಅಂತಾರೆ? ನಮ್ಮೇಲೆ ಬರುತ್ತೆ ಏನಾದ್ರೂ. ಅವಳು ಯಾಕತ್ತೆ ಇಲ್ಲೇ ಇದ್ದಾಳೆ? ಇವಾಗ ನಮ್ಮ ತಂಗಿಯರು ಒಯ್ದಾರಮ್ಮ, ನಾನು ಕರ್ಕೊಂಡು ಬಂದು ಇಟ್ಕೋಬೋದು. ಆದರೆ ನಾನು ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನನ್ನ ಪಾಡಿಗೆ ನಾನು ಇದ್ದರೆ ಸಾಕಪ್ಪ. ಅವ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೊಂಡು ನಾಳೆ ಹೊತ್ತಿನಾಗ ಏನಾರ ಸಮಸ್ಯೆ ಆದರೆ ನನ್ನ ಮೇಲೆ ಬರುತ್ತೆ ಅಂತೇಳಿ ನಾನು ಕರ್ಕೊಂಬರೋದೇ ಇಲ್ಲ. ಇವಳು ಯಾಕೆ ಕರ್ಕೊಬತ್ತಾಳತ್ತೆ? ಸುಮ್ಮನೆ ಕರ್ಕೊಂಬಂದವನಮ್ಮ. ಅವನೇನೇನೋ ಓದಿಸ್ತೀನಿ ಅಂತ ಹೇಳಿ ಕರ್ಕೊಂಬಂದವನಿ. ಅಲ್ಲ, ಇವಕ್ಕೆ ಯಾಕೆ ಬುದ್ಧಿ ಇಲ್ಲ? ಇವು ದುಡ್ದಿರೋ ದುಡ್ಡು ಇಕ್ಕೊಂಡು ಒಡವೆ ಅದನ್ನ ಮಾಡಿಸ್ಕೊಂಬದು ಆತು ಇಲ್ಲ. ಕರಿಮಣಿ ಸರ ಹಾಕ್ಕೊಂಡಾಳು, ಒಂದು ಜೊತೆ ಕಿವಿಗೆ ಬಿಟ್ಟರೆ ಆತು ಇಲ್ಲ. ಯಾಕಂದ್ರೆ ಒಡವೆ ಮಾಡಿಸ್ಕೊಂಬದ್ಬಿಟ್ಟು ಅವಳನ್ನ ಓದಿಸ್ತೀವಿ ಅಂತ ಕರ್ಕೊಂಬಂದಾರಲ್ಲ. ಅಲ್ಲ, ಸ್ವಲ್ಪನಾದ್ರೂ ಏನಾರು ಅನ್ಸುತ್ತಾ ಇಲ್ವಾ ಇವಳಿಗೆ? ಬುದ್ಧಿ ಇಲ್ಲವು. ಅಯ್ಯೋ ತಗ, ಬುದ್ಧಿ ಇರೋಳಾಗಿದ್ರೆ ಹಿಂಗೆ ಯಾಕೆ ಮಾಡ್ಕೊಂಬಾಳು? ಪಾಪ ಬಡ್ತಾನೆ ಕಣಮ್ಮ ಅಲ್ಲಿ. ಅದಕ್ಕೆ ಓದ್ಸೋಣ ಅಂತ ಚೆನ್ನಾಗಿ ಓದುತ್ತಂತೆ. ಅದಕ್ಕೆ ನಾವು ಓದಿಸ್ತೀವಿ ಅಂತ ಕರ್ಕೊಂಬಂದವ್ರಿ. ಗಂಡ ಹೆಂಡತಿ ಇಬ್ಬರಳವನು ಬೀಳತ್ತ. ಅವ್ರು ಹೆಂಗಾರ ಮಾಡ್ಕೊಂಬೇಳ, ಅವ್ರ ದುಡ್ಡು ಅವ್ರ ಕಾಸು ಹೆಂಗಾರ ಮಾಡ್ಕೊಂಬೇಳ. ಯಾಕೆ ಸುಮ್ಮನೆ ಇಲ್ಲ ಕಣತೆ ಹೇಳ್ಬೇಕು ನೀನು. ಅದಕ್ಕೇನೆ ಹೇಳಿದ್ದು. ಯಾಕೆ ಲಕ್ಕಮ್ಮ ಹಂಗೆ ಹೇಳ್ತಾಳೆ ನಿನ್ನ ಸೊಸೆ? ಅದೇ ನಮ್ಮ ಬೋಮಮ್ಮನ ತಂಗಿ ಕರ್ಕೊಂಬಂದು ಇಕ್ಕೇನೈತಲ್ಲ ಇಲ್ಲಿ. ಅದಕ್ಕೆ ಇವ್ರಿಗೆ ಯಾಕೆ ಬುದ್ಧಿ ಇಲ್ಲ, ಯಾಕೆ ಒಡವೆ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಆ ಹುಡುಗಿನ ಬೇರೆ ಓದಿಸ್ತೀನಿ ಅಂತ ಕರ್ಕೊಂಬಂದವ್ರೆ ಅಂತ ಹೇಳ್ತಾ ಐತಿ. ಅದಕ್ಕೆ ಇವ್ರ ಪಾಡಿಗೆ ಇವ್ರು ಇರೋದು ಬಿಟ್ಟು ಅಂತ. ಅಯ್ಯೋ, ಅವರು ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಗಳು ಅಂತ ಭಾವಿಸ್ಕೊಂಬಾರು ಯಾತು ಇದು ಮಾಡಲ್ಲ. ಕರ್ಕೊಬತ್ತಾರೆ, ಕರ್ಕೊಂಬಂದು ಇಕ್ಕೊಂಡು ಎಲ್ಲ ನೋಡ್ಕೊಂತಾರೆ. ಎಲ್ಲನ ನಾವು ಕಷ್ಟ ಸುಖಕ್ಕೆ ನಾವು ಅವ್ರಿಗಾಗ್ಬೇಕು, ಅವ್ರು ನಮ್ಗೆ ಆಗ್ತಾರೆ ಅಂತ ಹೇಳಿ ಭಾವಿಸ್ತಾರೆ. ಭಾವಿಸ್ಬೇಕು ಮತ್ತೆ.
ಅವ್ರಿಗೆ ನಾವು ನಮಗೆ ಅವರು ಅಮ್ಮಂಗಿದ್ರೇ ನಾಳೆ ಹೊತ್ನಾಗ ನಮಗೇನೋ ಒಂದು ಬಂದಾಗ ಅವರು ಹಾಕ್ತಾರೆ. ಅದಕ್ಕೇನೆ ಅವಳು ತಂಗಿನ ಕರ್ಕೊಂಬಂದು ನೋಡ್ಕೊಂಬ್ತಾಳೆ ಬಿಡು, ನೋಡ್ಕೊಂಬ್ಲೇಳು. ಯಾರೂ ಆಗಲ್ಲ. ನಾನೇನಿಲ್ಲ ನೋಡು, ದುಡ್ದಿದ್ದು 1 ರೂಪಾಯಿ ಕೊಡಲಿಲ್ಲ. ನಾನು ಯಾರಿಗೂ ಆಗಲಿ, ಯಾರಿಗೂ ನಮ್ಮ ಅಕ್ಕರಿಗೂ ನಮ್ಮ ತಂಗಿರ್ಗಾಗಲಿ ಯಾರಿಗೂ 1 ರೂಪಾಯಿ ಕೊಡಲಿಲ್ಲ. ನಾನು ದುಡ್ಡು ನಾನು ಇಟ್ಕೊಂಡಿದ್ದೆ. ನಾನು ಒಡವೆ ಮಾಡಿಸ್ಕೊಂಡಿದ್ದೆ ಬರೀ. ನಾನು ಯಾರಿಗೂ ಏನು ಕೊಡೋಕೆ ಹೋಗಲಿಲ್ಲ. ಯಾರಿಗೆ ಕೊಟ್ಟರೆ ಏನು ಯಾರೇ ನೆನೆಸ್ಕೊಳ್ಳಲ್ಲ. ನಾವು ಬುದ್ಧಿ ಇಲ್ದಲೆ ಎಲ್ಲ ಕಳ್ಕೊಳ್ಳೋದೆ. ಇವಳು ಕರ್ಕೊಂಬಂದು ಬೇರೆ ತೆಂಗಿನ ಬೇರೆ ಇಟ್ಕೊಂಡವಳು ಇಲ್ಲಿ. ಬಿಡು, ಅವ್ರ ದುಡ್ಡು ಅವ್ರ ಕಾಸು ಕರ್ಕೊಂಬಂದು ಇಟ್ಕೊಂಡವ್ರಿ. ಹಿಂಗೇನಾಗದೈತಿ? ಅವ್ನು ಓದಿಸ್ತೀನಿ ಅಂತೇಳಿ ಕರ್ಕೊಂಬಂದವನೇ ಸಪ್. ಅವನು ಚೆನ್ನಾಗಿ ದುಡಿತಾನೆ, ಓದಿಸ್ತಾನೆ. ಬಿಡು, ನಿನ್ಗೆ ಯಾಕೆ ಅವ್ರ ತಂಗಿನವ್ರು ಕರ್ಕೊಂಬಂದು ಇಟ್ಕೊಂಡವ್ರಿ? ಅಲ್ಲ, ಅವ್ರ ತೀರ ಬೇರೆ ಹೋದಾಗ ಕರ್ಕೊಂಬರ್ಬೇಕು. ಇವತ್ತು ಜೊತೆಗಿದ್ದಾಗ ಕರ್ಕೊಂಬಂದ್ರೆ ಅವ್ರ ತಂಗಿನ ನಾವು ಈಗ ಕರ್ಕೊಬತ್ತೀವಪ್ಪ, ನಮ್ಮ ಮನೆಗೆ ಒಯ್ದಾರೆ, ನಾವು ಕರ್ಕೊಂಬಂದು ಇಕ್ಕೋಬೋದು. ಜೊತೆಗಿದ್ದಾಗೆಲ್ಲ ಕರ್ಕೊಂಬಂದು ಇಕ್ಕೋಬಾರ್ದು. ಬೇರೆ ಇದ್ದಾಗ ಕರ್ಕೊಂಬರ್ಬೇಕು ಅವರು. ಬಿಡಮ್ಮ ಅತ್ತ. ಹೋದ್ರು ಹೋಗ್ಲಿ, ಇವಾಗ ಸುಮ್ಮನೆ ಇನ್ನೂ 1-2 ದಿನ ಆಗಿಲ್ಲ. ಬಂದು ನೋಡಪ್ಪ, ಬಂದು ಇಡ್ಕೆ ಹಿಂಗಂದ್ರು ಅಂಬೋದು ಬೇಡ. ಯಾಕೆ ಸುಮ್ಕಿರಮ್ಮ, ಅವಳು ಬೇಜಾರಾಗ್ತಾಳೆ ಪಾಪ, ಮಕ್ಕ ಹಿಂಗೆ ಮಾಡ್ಕೊಂತಾಳೆ ಮೆತ್ತನ್ನಾಳು. ಮತ್ತೆ ಏನು ಹೇಳಿದ್ರು ಅವಳ ಕಡೆಗೆ ಸಪೋರ್ಟ್. ಸಣ್ಣ ಸೊಸೆ ಅಂತ ಹೇಳಿ ಎಲ್ಲದಕ್ಕೂ ಬಿಡಮ್ಮ ಅತ್ತಾಳು, ಮೆತ್ತನಾಳು ಅವಳು, ಬಿಡಮ್ಮ ಅತ್ತ ಮೆತ್ತನಾಳು. ನಾವು ಹಂಗೆ ಜೋರಾದರು. ಅವಳೇನ ತಂದಿನ ಕರ್ಕೊಂಬಂದು ಇಕ್ಕೊಂಡವಳು. ಲಕ್ಕಮ್ಮ, ಇವಳು ಮಾತಾ ಕೇಳಬೇಡ. ಇವಳು ಅವಳ ಅಕ್ಕ ತಂಗಿಯರಿಗೆ ನಾನು ಕೊಟ್ಟಿಲ್ಲ ನನ್ನ ದುಡ್ಡು ಅಂತ ಹೇಳ್ತಾಳಲ್ಲ. ಇವಳು ಭಾರಿ ಇದ್ದಾಳೆ. ಇವಳು ಏನೇ ಅಂದ್ರೂ ನಂಬೇಡ. ಇವಳು ಒಳ್ಳೆಳಲ್ಲ. ಇವಳು ಇವಳನ್ನ ಎಷ್ಟ್ರಾಗಿ ಇಕ್ಕೋಬೇಕು ಅಷ್ಟ್ರಾಗಿ ಇಕ್ಕೋಬೇಕು. ಇವಳು ಭಾರಿ ಎಂತವಳು ಇವಳು. ಸುಮಾರದ್ಲು ಅವಳು ಎಲ್ಲ. ಇವಳು ನೋಡಿರಿ ಹೇಗೆ ಗೊತ್ತಾಗ್ತೈತಿ ಇವಳು. ಇವಳು ಒಳ್ಳೆಳಲ್ಲ ಕಣಮ್ಮ. ಇವಳು ಈಗ ಎಲ್ಲರ ಮನೆಯಾಗ ಒಬ್ಬೊಬ್ರು ಇರ್ತಾರೆ. ಅಯ್ಯೋ ನೀನು, ಎಲ್ಲರೂ ಒಳ್ಳೆಯವ್ರು ಆಗೋಕ್ಕಾಗಲ್ಲ. ಒಂದು ಇಟ್ಕೆಣಿ ಸಣಿ ಮಾಡೋರು, ಒಂದಿಟ್ಟು ಮುಂದೆ ಬರೋದ್ರಂದ್ರೆ ಒಟ್ಟೂರು ಕಮಲೊಡೆಯರು ವಾರ್ಗಿತ್ತೇರು ಅಂತಂದ್ರೆ ಇಂಥವ್ರು ಇರ್ತಾರೆ. ಎಲ್ಲ 100ಕ್ಕೆ ಚೆನ್ನಾಗಿರೋದು ವಾರ್ಗಿತ್ತೇರು. ಅಯ್ಯೋ, ಯಾವುದಾದ್ರೂ ಒಂದು ತೆಗಿತಿರ್ತವೆ ಯಾವುದಾದ್ರೂ. ಒಟ್ಟಿನಲ್ಲಿ ಯಾರು ಚೆನ್ನಾಗಿರ್ತಾರೆ ಅವ್ರು ನೋಡಿ ಒಟ್ಟೂರು ಕಮದ್ ಜಾಸ್ತಿ. ಇವಳು ಒಬ್ಳು ಅಂತಾಳೇನಿ. ಇವಳು ತಂಗಿ ಬಂದವಳಲ್ಲ, ಅದಕ್ಕೆ ಇವಳು ಒಟ್ಟೂರು ಕಂತಾಳೆ. ಅವಳು ಯಾಕೆ ಬಂದಿಲ್ಲ ಇದ್ದಾಳೆ, ಅವಳು ಯಾಕೆ ಬಂದಿಲ್ಲ ಇದ್ದಾಳೆ ಅಂತ. ಇವಳೊಂದಿಟ್ಟು ಒಡವೆ ಪಡವೆ ಮಾಡಿಸ್ಕೊಂಡಾಳೆ. ಅವಳದು ಯಾತು ಇಲ್ಲ, ಅದಕ್ಕೆ ಅವಳು ಯಾತು ಮಾಡಿಸ್ಕೊಂಡಿಲ್ಲ. ಒಡವೆ ಪಡವೆ ಮಾಡಿಸ್ಕೊಂಬನ ಅಂಬಲ್ಲ. ಅವಳು ಬೇರೆ ಕರ್ಕೊಂಬಂದು ಇಕ್ಕೊಂಡವಳೆ ಅಂತ. ಅವಳು ಬಿಡತ್ತೆ, ನಾವು ಓದಿಸ್ತೀವಿ ಅಂತೇಳಿ ಅವನು ಹೆಸರು ಇಷ್ಟಪಟ್ಟು ಕರ್ಕೊಂಬಂದವನಿ. ನಾವು ಓದಿಸ್ತೀವಿ ಬಿಡಮ್ಮ ಅತ್ತ, ಚೆನ್ನಾಗಿ ಓದುತ್ತೆ. ಚೆನ್ನಾಗಿ ಓದೋರನ್ನ ಯಾಕೆ ಇದು ಮಾಡಬೇಕು? ನಾಳೆ ಹೊತ್ನಾಗ ಏನೋ ಓದಿ ಕೆಲಸ ತಗೊಂಡು ನಾವು ಓದಿಸಿರೋದು ಖರ್ಚು ಏನಾಯ್ತು ಅದನ್ನ ಕೊಡ್ತಾರೆ. ಕೊಡಲಿಲ್ಲ ಅಂದರೆ ಏನೋ ಬೇಡ, ನಾವು ಓದಿಸ್ತೀವಿ ಕಡಪ್ಪ, ನಮ್ಮ ಮಾಮನ ನಮ್ಮ ಅಕ್ಕಗೆ ಓದಿಸಿರೋ ಅಂತಾರೆ. ಓದಿಸ್ತೀವಿ ಬಿಡಮ್ಮ ಅಂತ ಕರ್ಕೊಂಬಂದವನಿ. ಅವನೇನಿಲ್ಲ, ಅವ್ನ ಮುಂದೆ ಮಾತಾಡಿದ್ರೆ ಸರಿಯಾಗಿ ಬೈದು ಬಿಡ್ತಾನೆ. ನಾನು ಒಳ್ಳೆನಲ್ಲ ನಮ್ಮ ಮನೇಶು. ಇವಳು ಸುಮ್ಮನೆ ಇರಲ್ಲ. ಇವಳು ನನ್ನ ಹಂಗೆ ಮತ್ತೆ ಇರೋಂತಾರು ಇಲ್ದಂತಾರು ನೋಡಿ ಹಿಂಗೆ ಕಣ ಯಾಕೆ ಮಾತಾಡೋದು. ಸುಮ್ಕಿರು, ಭೂಮಮ್ಮನ ಮಾತ್ರ ಯಾತ ಮಾತಾಡಬೇಡಮ್ಮ. ತಾಯಿ ಮೆತ್ತ ನೋಡಿಗಿ ಪಡ್ತಂದ ಬೆಳೆದಾಳು, ಗೌರವಾಗ ಇದ್ದಾಳೆ. ಇವ್ಯಾ ಮಾಡೋ ಆಡ್ಬಳಂಗೆ ಇದ್ದಂಗೆ ಇದಾವೆ. ಲಡ್ಗ ಬಿಡ್ಗೆವಾಗ್ಯವ ಇವ್ಯಾವನ ನೋಡಿರ್ ಗೊತ್ತಾಗುತ್ತಿದ್ದು ಲಡ್ಗ ಬಿಡ್ಗಿದು ಅಂತ. ಬೋಲ್ ಲಡ್ಗ ಹೇಳಮ್ಮ, ಇದು ತಲೆ ನಿಲ್ಲಲ್ಲ ಲಡ್ಗ ಬಡ್ಗಿದಿದು. ಅಯ್ಯಪ್ಪ, ನೋಡಿರ್ ಗೊತ್ತಾಗುತ್ತೆ ಲಡ್ಗ ಬಡ್ಗಿವಿ. ಈಗ ಹಿಂಗೆ ಆಡೋದು. ಬಡ್ತಂದ ಬೆಳೆದಾರು ಗೌರವಾಗಿರ್ತಾರೆ. ಗೌರವಾಗೆ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡು ಗೌರವಾಗಿದ್ದರು ಗೌರವಾಗಿರ್ತಾರೆ ಕಣಮ್ಮ. ಎಡಂಬವು ಹಿಂಗೇನೆ. ಯಾತ್ರೆಗೆ ಆತು ಇಲ್ಲ ಅಂದ್ರು ಲಡ್ಗ ಬಿಡ್ಗೆ ಇವಳು. ಒಳ್ಳೆಳಲ್ಲ ಇವಳು. ಅಲ್ಲೇ ಬೊಮ್ಮಮ್ಮನ ತೆಂಗ್ ಬಂದಿರೋಕ್ಕೆ ಹೊಟ್ಟೆ ಹುರ್ಕೊಂಬ್ತಾ ಇದ್ದಾಳೆ. ಬಂದಿಲ್ಲ ಇದ್ದಾಳಲ್ಲ ಅಂತೇಳಿ ಹೊಟ್ಟೆ ಹುರ್ಕೊಂಬ್ತಾ ಇದ್ದಾಳೆ. ಇವಟ್ರ ಮಟ್ಟಿಗೆ ಇರಬೇಡ. ಬೋಲ್ ಇದ್ದಾಳೆ ಇವಳು, ಬೋಲ್ ಒಳ್ಳೆಳಲ್ಲ. ನೋಡ್ತಾ ಇರಿ, ನೇನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.